ಅದಲ್ಲಿಲ್ಲ. ನೀನೇನ್ ಹುಡುಕ್ತಾ ಇದೀಯ ಅಂತ ನನಗ್ ಗೊತ್ತು. ಅಷ್ಟು ಸುಲಭವಾಗಿ ನಿನ್ ಕೈಗೆ ಹಾಕಿರ್ತಾರ ನಮ್ಮಪ್ಪ? ಹುಚ್ಚುಚ್ಚಾಗಿ ಏನೋ ಮಾಡಕ್ ಹೋಗಿ ಸಿಕ್ಕೋಬೇಡ. ಜಾಗೃತಿಯಾಗಿ ಯಾರಿಗೂ ಕಾಣ್ದೇ ಇದ್ದ ಹಾಗೆ ಹೊರಟೋಗು. ಹೋಗು. ಸಿದ್ಧ, ಸಿದ್ಧ, ಏ ಸಿದ್ಧ, ಬನ್ನಿ ಅಮ್ಮ, ಬನ್ನಿ. ಏನಿದೆ ಅಮ್ಮ? ತಗೋ. ಇದ್ರಲ್ಲಿ ಎಲ್ರ ಪತ್ರನೂ ಇದೆ, ನಿನ್ ಪತ್ರನೂ ಇದೆಯಾ ನೋಡ್ಕೊ. ಸರ್ಕಾರಕ್ಕೆ ನಾನೇನ್ ಹೇಳ್ಬೇಕೋ ತಿಳಿತಾ ಇಲ್ಲಮ್ಮ. ಇದು ನಾನೇ ಪೊಲೀಸಿಗೆ ಬರ್ದಿರೋ ಸುದ್ದಿ. ಏನ್ ಬರ್ತಿದ್ಯಮ್ಮ? ಈ ಪತ್ರಗಳನ್ನೆಲ್ಲ ನಾನೇ ತಂದುಕೊಟ್ಟಿದ್ದು ಅಂತ ಬರ್ತಿದ್ದೀನಿ. ನಾನ್ ಬರ್ಲಾ? ಅಂಬು ಮಂಗ್ಬಟ್ಟಿ ಮಂಗ್ರೆ ಎತ್ಕೊಂಡು ಅಯ್ಯೋ ಅಯ್ಯೋ ಅಯ್ಯೋ, ಇವನ್ ಯಾಕಾಗ್ ಬೈತೀರಾ? ಇವನೇ ನಿಮ್ ಭಾಮ ಇದ ಕಣ್ರಿ. ಇವನೇ ಭಾಮ ಇದ ಅಂತ ಊರಲ್ಲಿ ಎಲ್ಲೂ ಹೇಳಬೇಡ. ಊರವ್ರೆಲ್ಲ ಕಲ್ ತಗೊಂಡು ಹೊಡಿಯಕ್ ಶುರು ಮಾಡ್ಕೊಂಡ್ಬಿಡ್ತಾರ. ಆಮೇಲೆ ನಾನ್ ಹೇಳು ಇವನ್ಗೆ ಕಣ್ರಿ ಹೊಸ ಕೊಡ್ತಿಂತ. ನೋಡಕೊಳ್ಳೆ ಹಿಂಡು ಬಿಟ್ಟು ಕಾಡ್ ಕಪ್ಪಿ ಇದ್ದಂಗ ಅವನೇ. ಇವನ್ ಯಾರೇ ಮಡಿಕತ್ತ ಜಾಟ್ರಿಗೆ? ಈಗೇನು ನೀವೇ ಮಾಡಿ. ಯಾಕೆ ಹಿಡಿಯಾ ಹಿಡಿಯಾ ಹಿಡಿಯ. ತಗೊಂಡೋಗಿ ಆ ಗೂಟಕ್ಕೆ ತಗಲಾಕ ನಡಿಯೇ. ಕೈ ತೆಗೀರಿ. ನಾನು ಇದನ್ನ ತಗಲಾಕ್ ನೀನು ಯಾಕ್ರಿ ನೆನೆ ಬರ್ತೀನಿ ಅಂತ ಬರ್ನೇ ಇಲ್ಲ? ನೀವು ಬರ್ತೀರಾ ಅಂತ ಎಷ್ಟೊಂದು ಆಸೆ ಆಗಿದೆ ಗೊತ್ತಾ? ಈಗ ಬಂದಿದ್ದೀನಲ್ಲ ನನ್ ಬಂಗಾರ, ನಿನ್ನ ಆಸೆ ಏನೇನಾಯ್ತು ಎಲ್ಲ ತೀರಿಸ್ತೀನಿ. ಎಲ್ಲಿ ಎಲ್ಲಿ ಮೂಗು ಮೂಗು ಎಲ್ಲಿ ಎಲ್ಲಿ ನಾನು ಮಾಂಗ ನನ್ನ ಮಗ. ಈ ಹೋದ್ರೆ ಯಾವ್ಯಾವುದು ಎಲ್ಲಿ ಎಲ್ಲಿ ಯಾತ್ರೇನು ತೆಗ್ದಿರ್ಬೇಡಿ. ಅಕ್ಕ ಬಿಲ್ಲೆ ಬಾಬಲನು, ಅಕ್ಕ ಬಿಲ್ಲೆ ಬಾಬಲನು. ಅದೇನ್ರಿ ಅದು ಅನಿಷ್ಟ? ಅದೊಂಥರ ಬಾಲಕದ ಬೇಲವನು. ಅದೇ ನನ್ನ ಕುಟುಂಬ ಯೋಜನೆ ರಹಸ್ಯ. ಅಂದಿಗೆ ಗೊತ್ತಾಗಲ್ಲ ಬಿಡು. ಯಾಕ್ರಿ ನನ್ನ ಹತ್ರ ಹೇಳಲೇ ಇಲ್ಲ? ನಾನೇ ನಿಂಗೆ ಚಂದ ನಿದ್ದೆ ಬಂದ್ಮೇಲೆ ಆಟವ ಅಂತ ಇದ್ದೆ. ಅಷ್ಟಾಗೇನೆ ಈ ಕಾಡ್ ಕಪ್ಪಿ ಕೈ ಸಿಕ್ಕಾಕೊಂತು. ನನ್ ತಮ್ಮನ್ ಬುದ್ಧಿ ನೋಡಿದ್ರ? ಆ ನನ್ನ ಮಗನ್ ತಾಲೆ ನೋಡಿದ್ರೆ ಗೊತ್ತಾಗಲ್ವೇ? ಅವಳೆ ಬೆದರ್ಗೊಂಬೆ ಇದ್ದಂಗ ಅವನೇ. ಬಾರೋ ಇಲ್ಲಿ, ಬಾರೋ ಇಲ್ಲಿ. ಅನ್ಯಾಯವಾಗಿ ನನ್ನ ಮೇಲೆ ಕೊಲೆ ಅಪವಾದ ಹೊರಿಸಿ ಸೆರೆಮನೆಗೆ ಹಾಕಿದ್ರು. ನೀನು ತಿಳಿದು ತಿಳಿದು ತಪ್ಪು ಮಾಡಿ ಬನ್ನಿ. ಇದ್ರ ಪರಿಸ್ಥಿತಿ ಏನಾಗತ್ತೆ ಅಂತ ನಿನಗೆ ಗೊತ್ತಾ? ಇನ್ ಯಾವ ಗತಿ ಬಂದ್ರು ನಾನ್ ಸಂತಕ್ಕೆ ಇನ್ನೇನು ಉಳಿದಿದೆ ಮೇಸ್ಟ್ರೆ. ಈ ಗುಟ್ಟು ಹೊರಬೀಳಕ್ ಮುಂಚೆ ಇದೆಲ್ಲಿತ್ತು ಅಲ್ಲೇ ಇಟ್ಬಿಡಿ. ಬೇಕಿಲ್ಲ ಮೇಸ್ಟ್ರೆ, ಯಾರು ಈ ಪತ್ರಗಳನ್ನ ಬದಲಾಗಿ ಮಾಡುತ್ತಿದ್ರೋ ಅವ್ರೇ ಈ ಪತ್ರಗಳನ್ನ ತಂದ್ಕೊಟ್ಟವ್ರೆ. ನೀನ್ ಹೇಳೋದು ದಿಟ್ವಾಗ್ಲು ಮೇಸ್ಟ್ರೆ. ನಮ್ ಬದುಕಿನ ಕಣ್ಣೀರ್ ನೋಡ್ಲಾರ್ದೆ ಕನಿಕರ ತೋರಿ ನಮ್ ಜಮೀನ್ದಾರ್ ಕದ್ದು ತಂದ್ಕೊಟ್ಟವ್ರೆ. ಅದಕ್ಕೆ ಬೇಕಾದ ಆಧಾರವೇ ಇಲ್ಲಿದೆ ನೋಡಿ. ನಮ್ ಗುಲಾಮ್ಗಿರಿಗೆ ತಂದ ಈ ಪತ್ರಗಳೆಲ್ಲ ನಮ್ ಕೈಗೆ ಬಂದ ಸಮಯದಾಗೆ ನೀವು ಒಳಗಿದ್ದೀರಲ್ಲ, ಚಿಂತಿಸಬೇಕಾಗಿಲ್ಲ ಸಿದ್ಧ. ನನ್ನ ಮೇಲೆ ಹೊರಿಸಿದ ಕೊಲೆ
ಅದ್ರ ಸಿಕ್ಕದೇ ಇರೋ ಕಾರಣ ಆದಷ್ಟು ಬೇಗ ನನಗೆ ಬಿಡುಗಡೆ ಆಗತ್ತೆ. ನಮ್ಮನ್ನು ಬಿಡುಗಡೆ ಮಾಡಿಸ್ಬೇಕಾದ್ದು ನಿಮಗ್ ಸೇರಿದ್ದು. ಇದನ್ನೆಲ್ಲ ಸೆರೆಮನೆ ಇಟ್ಕೊಳ್ಳಕ್ಕೆ ಆಗಲ್ಲ. ನಾ ಗಮನಿಸ್ಕೋತೀನಿ. ನಾನು ಬರ್ತೀನಿ ಮೇಷ್ಟ್ರೆ. ಸಿದ್ಧಾ, ಶಾಂತಿ ಚೆನ್ನಾಗಿದ್ದಾಳ? ಮೇಷ್ಟ್ರೆ, ಶಾಂತಿ 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 ಒಳ್ಳೆ ದಿನ ಬನೇ ಇಲ್ಲ. ಬಗಿದೆ ತಗೋ. ಏನದು? ಮಜ್ಜಿಗೆ. ನಿನ್ ಕೈನಿಂದ ತರಿಸ್ಕೊಂಡು ಕುಡಿಯೋ ಮಟ್ಟಿಗೆ ಬಂದ್ಬಿಟ್ಟ. ಬಂದು ಸಿದ್ದನಿಗೆ ಹೊಡೆದ್ರು. ಇಬ್ರು ಕಿತ್ತಾಡ್ತಾ ಇರುವಾಗ ಅಣ್ಣ ಕಾಲೆಡ್ವಿ ಈ ಕಡಾರಿ ಮೇಲೆ ಬಿದ್ಬಿಟ್ಟ. ಇಲ್ಲ, ಖಂಡಿತ ಇಲ್ಲ. ಇಲ್ಲ, ಅವನ್ ರಮೇಶನ್ನ ತೀರ್ಸ್ಬೇಕು ಅಂತಲೇ ಈ ಕೊಲೆ ಮಾಡೋನೆ. ಅವನ್ ತೆಂಗಿ ಸಾವಸ್ಕೊಂಡ್ಬಿಟ್ಟ. ಹೋಗು, ಅವನೆಲ್ಲಿದೆ ಬಿಡ್ಬೇಡಿ. ಒತ್ತೆ ಹೇಳ್ಕೊಂಬಂದು ಹೋಗಿ. ಹೋಗಯ್ಯ, ಪೊಲೀಸ್ ಸುತ್ತು ಕೊಟ್ಬಾರಯ್ಯ. ಹೋಯ್ತೀನಿ, ಹೋಯ್ತೀನಿ, ಬೇಗ ಹೋಗು. ಮಿಸ್ಟರ್ ಗೋಪಿ, ನಿಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಬಂದಿದೆ. ಇಲ್ಲಿ ಒಂದು ರುಜು ಹಾಕ್ಬಿಟ್ಟು ನೀವು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆಂಕಟೇಶ್. ಥ್ಯಾಂಕ್ ಯು ಸರ್. ಅಂದ್ರೆ ನೀವು ಕೊಟ್ಟಿರೋ ಸಾಕ್ಷಿಗಳ ಪ್ರಕಾರ ರಮೇಶನ್ನ ಸಿದ್ಧಾನೆ ಕೊಲೆ ಮಾಡಿದಾನೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ಯಾವಾಗ ಕೂಗಿದ್ರು ಪೊಲೀಸ್ ಸ್ಟೇಷನ್ಗೆ ಬರಬೇಕು. ನೀವು ನಾಳೆ ಆಸ್ಪತ್ರೆಗೆ ಬಂದು ಬಾಡಿ ತಗೊಂಡು ಹೋಗ್ಬೋದು. ಗೊತ್ತಾಯ್ತೆ? ಬಂದ್ರಯ್ಯ. ನೋಡಿಲ್ಲ ಸ್ವಾಮಿ, ನೋಡಿಲ್ಲ. ಏಯ್, ಯಾರದೇ ಆಯ್ತು? ಸಿದ್ದಿಲ್ಲ ಸ್ವಾಮಿ. ಒಳಗಡೆ ಯಾರು ಕಾಣ್ತಾ ಇಲ್ಲ ಸರ್. ಅಕ್ಕಪಕ್ಕದಲ್ಲಿ ಸಿದ್ಧ ಕಾಣ್ತಾ ಇಲ್ಲ ಸರ್. ಸರಿ ಸರಿ, ಊರೊಳಗಡೆ ನೋಡೋಣ, ನಡೀರಿ. ಇಲ್ಲೇ ಇಲ್ವಲ್ಲ, ಬನ್ನಿ ಮುಂದೆ ಹುಡ್ಕವ. ನಮ್ಮ ಭಾರತ ಸ್ವಾತಂತ್ರ್ಯ ಪಡೆದಿದೆಯೇ ವಿನಃ
ಪ್ರಜೆಗಳು ಸ್ವತಂತ್ರರಾಗಿಲ್ಲ. ಮಾನವ ಮಾನವನಿಗೆ ಇನ್ನೂ ಗುಲಾಮನಾಗಿಯೇ ಬಾಳುತ್ತಿದ್ದಾನೆ. ದೇಶದ ಏಳಿಗೆಗಾಗಿ ಭಾರತದ ಹಿಂದಿನ ಪ್ರಧಾನಮಂತ್ರಿಗಳು ಉಂಟು ಮಾಡಿದ 20 ಅಂಶಗಳ ಕಾರ್ಯಕ್ರಮವನ್ನು ಈಡೇರಿಸಲು ಸತತವಾಗಿ ಶ್ರಮಿಸಿದರು. ಆ ಹಾದಿಯನ್ನೇ ಅನುಸರಿಸಿ 20 ಅಂಶಗಳಲ್ಲಿ ಒಂದಾದ ಗುಲಾಮಗಿರಿ ಎನ್ನುವುದನ್ನ ಇಂದಿನ ಪ್ರಧಾನಮಂತ್ರಿಗಳು ಸಹ ಗುಣಮಟ್ಟ ನಾಶಗೊಳಿಸಲು ಶ್ರಮಿಸುತ್ತಿದ್ದಾರೆ. ಗುಲಾಮಗಿರಿ ನಿವಾರಣಾ ಯೋಜನೆಯನ್ನ ಎಲ್ಲಾ ರಾಜ್ಯಗಳು ಅನುಸರಿಸುತ್ತಿದೆ. ಗುಲಾಮರನ್ನ ಸಿರಿವಂತರಿಂದ ದೂರ ಮಾಡಿ ಅವರಿಗೆ ಬೇಕಾದ ರಕ್ಷಣೆ ನೀಡಿ ಸ್ವಂತವಾಗಿಯೇ ವೃತ್ತಿ ಮಾಡಲು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನೊಂದ ಗುಲಾಮರನ್ನ ಸಂಧಿಸಲು ಅಧಿಕಾರಿಗಳನ್ನು ಕಳುಹಿಸಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರು ಸ್ವತಂತ್ರ ಜೀವಿಗಳಾಗಿ ಬಾಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಹಾಗೆ ನೊಂದ ಗುಲಾಮರಿಗೆ ಉಳುವ ಭೂಮಿ, ವಾಸದ ಮನೆಗಳನ್ನು ನೀಡಿ ಮುಂದೆ ಅವರೇ ಸ್ವಂತವಾಗಿ ವೃತ್ತಿ ಪ್ರಾರಂಭಿಸಲು ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲಕ ಹಣದ ಸಹಾಯ ಮತ್ತು ಉಪಕರಣಗಳನ್ನು ದೊರಕಿಸಿಕೊಟ್ಟು ಗುಲಾಮರ ಬಾಳನ್ನೇ ಉನ್ನತ ಮಟ್ಟಕ್ಕೇರಿಸಿದ್ದಾರೆ. ಬೇಟ್ರೆ, ನಿಮ್ಮಿಂದಲೇ ಹೊಸಬಾಳು. ಆದ್ರೆ ನಿಮ್ಗೆ ನಾವು ಹ್ಯಾಕ್ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಚೆನ್ನಾಗಿದ್ರೆ ಈ ಊರು ಚೆನ್ನಾಗಿರುತ್ತೆ. ಹೋಗಿ. ಆಯ್ತು, ನಿಮ್ ಸಹಕಾರ ಸಂತೋಷ. ನಮಸ್ಕಾರ, ಹೋಗ್ಬನ್ನಿ.